ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದು ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಸುತ್ತಲಿರುವ ಅಡಗಿರುವ ಸತ್ಯ. ನೀವು ಎಷ್ಟೋ ದಿನಗಳಿಂದ ಅನುಭವಿಸುತ್ತಿರುವ ಆ ವಿಚಿತ್ರ ಅಡಚಣೆಗಳು, ಅಕಸ್ಮಾತ್ ಉಂಟಾಗುವ ಸಮಸ್ಯೆಗಳು, ಕೈಗೆ ಬಂದ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ತಪ್ಪಿ ಹೋಗೋದು. ಇದಕ್ಕೆ ಕಾರಣ ಏನು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಫ್ರೆಂಡ್ಸ್, ಇದು ಕೇವಲ ಅದೃಷ್ಟದ ಆಟವಲ್ಲ. ನಿಮ್ಮ ಜೀವನದ ಮೇಲೆ ಒಂದು ಕಾಣದ ಪ್ರಭಾವ ಕೆಲಸ ಮಾಡ್ತಾ ಇದೆ. ನಿಮ್ಮ ಹತ್ತಿರದಲ್ಲೇ ಇರುವ ಒಬ್ಬ ಮಹಿಳೆಯ ದೃಷ್ಟಿ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ನೀವು ಬೆಳೆಯುವುದನ್ನು ನೋಡಿ ಆಕೆ ಒಳಗೊಳಗೆ ಅಸಹನೆಯಿಂದ ಕುದಿತಾ ಇದ್ದಾಳೆ. ನೀವು ಸಂತೋಷವಾಗಿದ್ದರೆ ಅವಳ ಮನಸ್ಸಿಗೆ ಅದು ಭಾರವಾಗುತ್ತೆ. ನೀವು ಗಮನಿಸಿದ್ದೀರಾ? ನೀವು ಒಂದು ಹೊಸ ಕೆಲಸ ಪ್ರಾರಂಭ ಮಾಡಿದರೆ ಏನೋ ಒಂದು ಅಡಚಣೆ ಅನ್ನೋದು ಬರುತ್ತೆ. ನಿಮ್ಮ ಯೋಜನೆಗಳು ಸರಿಯಾಗಿ ಸಾಗೋದಿಲ್ಲ. ಮನೆಯಲ್ಲಿಯೂ ಶಾಂತಿ ಕಡಿಮೆ ಆಗುತ್ತೆ. ಇದು ಯಾದೃಚ್ಛಿಕ ಅಲ್ಲ, ಇದು ಒಂದು ಸಂಕೇತ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂದರೆ, ಈ ಮಹಿಳೆ ನಿಮ್ಮ ಶತ್ರು ಅಲ್ಲ. ಅವಳು ನಿಮ್ಮ ನಂಬಿಕೆಯ ವ್ಯಕ್ತಿ ಆಗಿರಬಹುದು ಅಥವಾ ನಿಮ್ಮ ಆತ್ಮೀಯ ಸ್ನೇಹಿತೆ ಆಗಿರ್ಬೋದು. ನೀವು ಅವಳ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀರಿ, ಆದರೆ ಆ ನಂಬಿಕೆಯ ಹಿಂದೆ ಅವಳು ಬೇರೆ ಮುಖವನ್ನು ಇಟ್ಟುಕೊಂಡಿದ್ದಾಳೆ. ಅವಳಿಗೆ ನಿಮ್ಮ ಸಂತೋಷ ಸಹಿಸೋದಕ್ಕೆ ಆಗೋದಿಲ್ಲ. ನೀವು ಏನಾದರೂ ಸಾಧನೆ ಮಾಡಿದರೆ ಅವಳು ಹೊರಗೆ ನಗಬಹುದು, ಆದರೆ ಒಳಗೆ ಅಸೂಯೆ ತುಂಬಿ ತುಳುಕ್ತಾ ಇರುತ್ತೆ. ನೀವೇನಾದರೂ ಸಾಧಿಸಿದರೆ ಅವಳು ಹೊರಗೆ ನಗ್ತಾಳೆ, ಒಳಗೆ ಅಸೂಯೆ ಇರುತ್ತೆ. ನೀವು ದುಃಖದಲ್ಲಿದ್ದರೆ ಮಾತ್ರ ಅವಳಿಗೆ ಶಾಂತಿ ಸಿಗುತ್ತೆ. ಇದು ಒಂದು ಆಳವಾದ ನಕಾರಾತ್ಮಕ ಶಕ್ತಿ. ಮೇಷರಾಶಿಯವರೇ, ನೀವು ಸ್ವಭಾವತಃ ಧೈರ್ಯಶಾಲಿಗಳು. ನೀವು ಎದುರಿಸುವ ಶಕ್ತಿ ಹೊಂದಿದ್ದೀರಿ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ನೀವು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬ್ತೀರಾ. ಅದೇ ನಿಮ್ಮ ಬಲವು, ಅದೇ ನಿಮ್ಮ ದುರ್ಬಲತೆ ಕೂಡ ಆಗುತ್ತೆ. ನೀವು ಇನ್ನೊಂದು ವಿಷಯ ಗಮನಿಸಿ, ಆಕೆ ನಿಮ್ಮ ಮನೆಗೆ ಬಂದಾಗ ವಾತಾವರಣ ಬದಲಾಗುತ್ತೆ. ಸಣ್ಣ ವಿಷಯಕ್ಕೂ ವಾದಗಳು ಶುರುವಾಗುತ್ತೆ. ನಿಮ್ಮ ಮನಸ್ಸು ಅಶಾಂತವಾಗುತ್ತೆ. ಕೆಲವೊಮ್ಮೆ ಆರೋಗ್ಯವು ಕೆಡುತ್ತೆ. ಇದು ಒಂದು ಸ್ಪಷ್ಟ ಎಚ್ಚರಿಕೆ. ಅವಳು ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಗಮನಿಸ್ತಾಳೆ. ನಿಮ್ಮ ಆದಾಯ, ನಿಮ್ಮ ಖರ್ಚು, ನಿಮ್ಮ ಕುಟುಂಬದ ವಿಚಾರಗಳು ಎಲ್ಲವೂ ಅವಳಿಗೆ ಗೊತ್ತಿರುತ್ತೆ. ಆದರೆ ಅವಳು ನಿಮ್ಮ ಒಳ್ಳೆಯದನ್ನು ಹಾರೈಸೋದಿಲ್ಲ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿದ್ದ ವಸ್ತುಗಳು ಕಾಣೆ ಆಗಬಹುದು ಅಥವಾ ನೀವು ಇಟ್ಟಿದ್ದ ಹಣ ಕಡಿಮೆ ಆಗ್ಬೋದು. ಇದನ್ನು ನೀವು ಸಾಮಾನ್ಯವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇದು ಒಂದು ಸೂಚನೆ ಆಗಿರಬಹುದು. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ದೊಡ್ಡ ಬದಲಾವಣೆಯ ಸಮಯ ಬಂದಿದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಹಂತಕ್ಕೆ ನೀವು ಬಂದಿದ್ದೀರಿ. ಆದರೆ ಅದನ್ನು ತಡೆಯೋದಕ್ಕೆ ಒಂದು ಶಕ್ತಿ ಪ್ರಯತ್ನ ಮಾಡ್ತಾ ಇದೆ. ಆ ಮಹಿಳೆಯನ್ನು ಗುರುತಿಸಲು ಒಂದು ಸೂಚನೆ. ಅವಳ ಹೆಸರಲ್ಲಿ ಎಸ್ ಅಥವಾ ಆರ್ ಅಥವಾ ಎ ಅಕ್ಷರ ಇರಬಹುದು, ಆದರೆ ಇದು ಕೇವಲ ಒಂದು ಸುಳಿವು ಮಾತ್ರ. ನಿಜವಾದ ಗುರುತು ನಿಮ್ಮ ಅನುಭವದಿಂದಲೇ ಸಿಗುತ್ತೆ. ಇನ್ನೊಂದು ಮುಖ್ಯ ಲಕ್ಷಣ, ಅವಳು ನಿಮ್ಮ ಮಕ್ಕಳಿಗೆ ಹೆಚ್ಚು ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದ್ರ ಜೊತೆನೇ ಹೆಚ್ಚು ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾಳೆ. ಆದರೆ ಅವಳು ಹೋದ ನಂತರ ಮಕ್ಕಳು ಹುಷಾರು ತಪ್ತಾರೆ, ಆರಾಮಿಲ್ಲಂಗೆ ಆಗ್ತಾರೆ. ಇದು ಒಂದು ಗಂಭೀರ ಸಂಕೇತ. ಹಿರಿಯರು ಹೇಳುವ ಮಾತು ನಿಮಗೆ ಗೊತ್ತೇ, ಕೆಟ್ಟ ದೃಷ್ಟಿ ಅನ್ನೋದು ಕಣ್ಣಲ್ಲೇ ಕಾಣಿಸುತ್ತೆ ಅಂತ. ಆದ್ದರಿಂದ ನೀವು ಅವಳ ಕಣ್ಣುಗಳನ್ನು ಒಂದ್ಸಲ ಗಮನ ಇಟ್ಟು ನೋಡಿ. ಅವಳ ನೋಟದಲ್ಲೇ ಸತ್ಯ ಅಡಗಿದೆ. ಈಗೋ ಪರಿಹಾರಗಳ ಬಗ್ಗೆ ಹೇಳೋದಾದರೆ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಒಂದು ಮುಷ್ಟಿ ಉಪ್ಪು, ಸಾಸಿವೆ ಮತ್ತು ಒಣ ಮೆಣಸಿನಕಾಯಿ ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಸುತ್ತ ತಿರುಗಿಸಿ ನಂತರ ಅದನ್ನು ಬೆಂಕಿಯಲ್ಲಿ ಹಾಕಿಬಿಡಿ, ಸುಟ್ಬಿಡಿ. ಇದು ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತೆ. ಇನ್ನೊಂದೇನು ಪರಿಹಾರ ಅಂದರೆ, ಒಂದು ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿ ಏನಿದೆ ಅದೆಲ್ಲ ದಾರಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ನೇತಾಕ್ಬಿಡಿ. ಇದು ನಿಮ್ಮ ಮನೆಗೆ ಬರುವ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತೆ. ಇನ್ನು ಪ್ರತಿ ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಹಾಗೂ ಹನುಮಾನ್ ಚಾಲೀಸ ಪಠನೆ ಮಾಡಿ. ಇದು ನಿಮ್ಮ ಜೀವನಕ್ಕೆ ರಕ್ಷಣೆಯನ್ನು ನೀಡುತ್ತೆ. ಪ್ರತಿ ಬೆಳಿಗ್ಗೆ ಓಂ ಮಂಗಳಾಯ ನಮಃ ಅಂತ ಜಪಿಸಿ. ಇದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ. ಮೇಷರಾಶಿಯವರೇ, ಇದು ನಿಮ್ಮ ಜೀವನದ ನಿರ್ಣಾಯಕ ಸಮಯ. ನೀವು ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಕಾಣಬಹುದು. ಇಲ್ಲದಿದ್ದರೆ ನಿಮ್ಮ ನಂಬಿಕೆ ನಿಮ್ಮ ವಿರುದ್ಧವೇ ಕೆಲಸ ಮಾಡಬಹುದು. ಆದ್ದರಿಂದ ಫ್ರೆಂಡ್ಸ್, ನಿಮ್ಮ ಸುತ್ತಲಿನವರನ್ನು ಗಮನಿಸಿ, ನಿಮ್ಮ ಮನೆಯನ್ನು ಮತ್ತು ನಿಮ್ಮ ಶಾಂತಿಯನ್ನು ರಕ್ಷಣೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ಮಂಗಳಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.